ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮಾ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ನಾನು ಸುಮ್ಮನೆ ಇವತ್ತು ಹಾಗೆ ಟಿ ವಿ ಮುಂದೆ ಕೂತಿದ್ದೆ. ಕೆಲವೊಂದು ವಿಷಯಗಳನ್ನ ನೋಡ್ತಾ ಇದ್ದೆ ಫ್ರೆಂಡ್ಸ್. ಯಾಕಂದರೆ ಎಲ್ತ್ ಬಗ್ಗೆ ನಾನು ನೋಡ್ತಾ ಇದ್ದೆ ಫ್ರೆಂಡ್ಸ್. ಏನೇ ಆದರೂ ನಾವು ಫಸ್ಟು ನಮ್ಮ ಎಲ್ತ್ ನೋಡ್ಕೋಬೇಕಲ್ವ. ನನಗೂ ಫ್ರೆಂಡ್ಸ್ ಸ್ವಲ್ಪ ನೋಡಿ, ನನಗೆ ಕೈಯೆಲ್ಲ ಆವಾಗವಾಗ ನೋವು ಬರೋದು, ಊತ ಇರೋದು, ಈ ಥರ ಎಲ್ಲ ಇರುತ್ತೆ ಫ್ರೆಂಡ್ಸ್. ನಾನು 2-3 ಕಡೆ ತೋರಿಸಿದ್ದೀನಿ, ಯಾಕೋ ಅದು ಸಾಲನೇ ಆಗಿಲ್ಲ. ಅದಕ್ಕೆ ಇವಾಗ ಫ್ರೆಂಡ್ಸ್ ನೀವೇ ನೋಡ್ತೀರಾ ನನ್ನ ವೀಡಿಯೋದಲ್ಲಿ ನಾನು ಎಷ್ಟೊಂದು ಫ್ರೂಟ್ ಆಗಲಿ ಮತ್ತು ತರಕಾರಿ ಸೊಪ್ಪು. ಫ್ರೆಂಡ್ಸ್, ನಾವು ವೆಜ್ಜು, ನಾವೇನು ನಾನ್ ವೆಜ್ ಅಲ್ಲ, ಲಿಂಗಾಯತರು. ಹಂಗಾಗಿ ಫ್ರೆಂಡ್ಸ್ ನಾನು ತರಕಾರಿ ಸೊಪ್ಪು ಅವ್ರು ಹೇಳೋದು ಮುಂಚೆನೇ ನಾವೆಲ್ಲನೂ ತಿಂತಾಯಿದ್ವಿ. ಹಾಗೆ ಇವತ್ತೊಂದು ವೀಡಿಯೋ ಮಾಡಬೇಕು ಎಲ್ತ್ ಬಗ್ಗೆ, ಸುಮ್ಮನೆ ಸಿಂಪಲ್ಲಾಗಿ ಫ್ರೆಂಡ್ಸ್, ಜಾಸ್ತಿ ಹೇಳಿಯಲ್ಲ. ಹಂಗಾಗಿ ಫ್ರೆಂಡ್ಸ್ ನೋಡಿ, ನಾವು ಸೊಪ್ಪು ತಿಂತೀವಿ, ತರಕಾರಿ ತಿಂತೀವಿ ಫ್ರೆಂಡ್ಸ್. ಸ್ವಲ್ಪ ಜನ ಏನು ಹೇಳ್ತಾರೆ, ಮೊಟ್ಟೆ ತಿಂದರೆ ಒಳ್ಳೆಯದು ಅಂತ ಹೇಳ್ತಾರೆ. ಆದರೆ ಇದು 3/4% ಜನಕ್ಕೆ ಫ್ರೆಂಡ್ಸ್ ಮೊದಲು ಬರೋ ಕಾಯಿಲೆ ಯಾವುದು ಅಂದರೆ ನಮ್ಮಗಳಿಗೆ ಕೈ ನೋವು, ಕಾಲು ನೋವು, ಜಾಯಿಂಟ್ ಪೇಯ್ನು ಇದೇ ಬರುತ್ತೆ ಫ್ರೆಂಡ್ಸ್. ನಾನು ಹಾಸ್ಪಿಟ್ಲಲ್ಲೇ ಕೆಲಸ ಮಾಡೋದು. ಏನು ಹಾಸ್ಪಿಟಲ್ ಕೆಲಸ ಮಾಡಿದ್ರೆ ನಮಗೆ ಕಾಯಿಲೆ ಬರಬಾರ್ದು ಅಂತ ಏನಿಲ್ಲ ಫ್ರೆಂಡ್ಸ್. ನಾನು ಡೈಲಿ ನನ್ನದು ರೋಟೀನ್ ಕೆಲಸ ಅಂದರೆ ಮಾಮೂಲಿ ಫ್ರೆಂಡ್ಸ್. ಇದು ನಿಮಗೆ ಗೊತ್ತಿರುತ್ತೆ, ನಮ್ಮ ಮನೆಗಳಲ್ಲಿ ನಿಮ್ಮ ಮನೆಗಳಲ್ಲಿ ಇದೆಲ್ಲ ಡೈಲಿ ಮಾಡೋ ಕೆಲಸನೇ. ಇದನ್ನು ನಾವು ಯಾರು ಇದರಿಂದ ನಮಗೆ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಪಾತ್ರೆ ತೊಳಿಬೇಕು, ಬಟ್ಟೆ ವಾಶ್ ಮಾಡಬೇಕು, ಮನೆ ಕಸ ಗುಡಿಸ್ಬೇಕು, ಊಟ ತಿನ್ನೋಕ್ಕೆ ಅಡುಗೆ ಮಾಡಬೇಕು. ಅಕಸ್ಮಾತ್ ಫ್ರೆಂಡ್ಸ್ ಎಲ್ಲರ ಮನೇಲೂ ಅವರೇ ಅಡುಗೆ ಮಾಡ್ತಾರೆ ಅಂತ ನಾನು ಹೇಳಲ್ಲ. ಒಬ್ಬೊಬ್ಬರಿಗೆ ಕೆಲಸದವ್ರನ್ನ ಇಟ್ಕೊಂಡಿರ್ತಾರೆ, ಇಲ್ಲ ಅಂದರೆ ಅವ್ರಿಗೆ ಅಮ್ಮನೋ ಇಲ್ಲ ತಂಗಿನೋ ಯಾರೋ ಮಕ್ಕಳು ಯಾರಾದರೂ ಅಡುಗೆ ಮಾಡಿಕೊಡ್ತಾ ಇರ್ತಾರೆ. ಹಂಗಾಗಿ ಫ್ರೆಂಡ್ಸ್ ನನಗೆ ಇದನ್ನು ನಿಮ್ಗೆಲ್ರಿಗೂ ಹೇಳ್ಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಸಿಂಪಲ್ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಇವತ್ತು ಫ್ರೆಂಡ್ಸ್. ಈಗ ನೋಡಿ, ನಂದು ಡೈಲಿ ರೋಟೀನ್ ಯಾವ ಥರ ಇರುತ್ತೆ ಅಂದರೆ ಫ್ರೆಂಡ್ಸ್, ನಂದು ಫಸ್ಟ್ ಶಿಫ್ಟ್ ಇದ್ದರೆ 6 o'clock ಹೋಗ್ತೀನಿ. ಈಗ ನಂದು ಒಂದು ಸೆಕೆಂಡ್ ಶಿಫ್ಟ್ ಫ್ರೆಂಡ್ಸ್. ಇವಾಗ 12 o'clock. ನಾನು 12:30ಗೆಲ್ಲ ಹೊರಟು ಬಿಡ್ತೀನಿ. ನಾನು ಆಲ್ರೆಡಿ ರೆಡಿಯಾಗಿದ್ದೀನಿ ಫ್ರೆಂಡ್ಸ್. ಬಾಕ್ಸ್ ಊಟ ಹಾಕೊಂಡ್ರೆ ಮುಗೀತು. ನನ್ನ ಮಗಳು ಇವತ್ತು ವರ್ಕ್ ಮಾಡ್ತಾಯಿಲ್ಲ, ಅವಳು ಮಧ್ಯಾಹ್ನ ಮೇಲೆ ವರ್ಕ್ ಮಾಡ್ಬೋದು. ಅವರು ಅಲ್ಲಿ ಒಂದು ಆಂಜನೇಯ, ಕಾರ್ಯಸಿದ್ಧಿ ಆಂಜನೇಯ ಅಂತ ಇದೆ. ಆಲ್ರೆಡಿ ಇದು 3/4% ಜನ ಗೊತ್ತಿರುತ್ತೆ ಫ್ರೆಂಡ್ಸ್. ಅಲ್ಲೇನೋ ಕಾಯೆಲ್ಲ ಅರಕೆ ಕಟ್ಟೋದು ಇದೆಲ್ಲ ಇರುತ್ತಂತೆ. ನನ್ನನ್ನು ಕರಿತಾಳೆ ಫ್ರೆಂಡ್ಸ್. ಅದು 8 ಸುತ್ತು 9 ಸುತ್ತು ಸುತ್ತಬೇಕಂತೆ. ನನಗೆ ಸುತ್ತಕ್ಕಾಗಲ್ಲ, ಆದರೆ ನಾನು ಒಂದು ಸರಿ ಯಾವಾಗಾದರೂ ಹೋಗಿ ಬರಬೇಕು ಫ್ರೆಂಡ್ಸ್. ಇನ್ನು ನೆನ್ನೆ ಎಲ್ಲ ಶ್ರೀರಾಮನವಮಿ, ನಿಮಗೆ ಗೊತ್ತು, ನಮ್ಮದೆಲ್ಲ ಮಾಮೂಲಿ ದೇವಸ್ಥಾನಕ್ಕೆ ಹೋಗಿದ್ದು ಇದೆಲ್ಲ ನಾನು ವೀಡಿಯೋ ಹಾಕಿದ್ದೀನಿ. ನನ್ನ ಡೈಲಿ ರೋಟೀನಲ್ಲಿ ಫ್ರೆಂಡ್ಸ್, ನಾನು ಬೆಳಗ್ಗೆನೇ ಎದ್ದು ಬಾಗಿಲು ಸಾರಿಸೋದಿರ್ಬೋದು, ಪಾತ್ರೆ ವಾಶ್ ಮಾಡೋದಿರ್ಬೋದು. ಇವತ್ತು ನಾನೇ ಬಟ್ಟೆ ವಾಶ್ ಮಾಡಿಲ್ಲ ಫ್ರೆಂಡ್ಸ್. ಯಾಕೋ ಡೈಲಿ ಬಟ್ಟೆ ವಾಶ್ ಮಾಡಿ ಬೇಜಾರಾಯಿತು. ಅದು ವಾಷಿಂಗ್ ಮಿಷನ್ಗೆ ಹಾಕೋಕ್ಕೆ ಫ್ರೆಂಡ್ಸ್ ಸ್ವಲ್ಪನೇ ಇರುತ್ತಲ್ಲ. ಹಂಗಾಗಿ ನಾನೇನು ಮಾಡ್ತೀನಿ, ಅಯ್ಯೋ 5 ನಿಮಿಷ 10 ನಿಮಿಷ ತಾನೇ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್, ನಾನು ಬ್ರಷಲ್ಲಿ ಉಜ್ಜಿಬಿಟ್ಟು ಹಂಗೆ ಕೈಯಲ್ಲಿ ವಾಶ್ ಮಾಡಿ ಡೈಲಿ ನಾನು ಅದೇ ಥರ ಹಾಕೋದು ಫ್ರೆಂಡ್ಸ್. ಹಂಗಾಗಿ ಏನಂದರೆ ಫ್ರೆಂಡ್ಸ್, ನಾವು ಎಲ್ಲ ಥರ ಆರೈಕೆ ಮಾಡ್ಕೊತಾ ಇದ್ರೂ ಒಂದೊಂದು ಸಲ ಇದು ಯಾವುದು ಅಂದರೆ ಫ್ರೆಂಡ್ಸ್ ನೋಡಿ, ನಾವು ಈಗ ಚೆನ್ನಾಗಿ ತಿಂತಾಯಿದ್ದೀವಿ, ಈಗ ಫ್ರೂಟ್ ತಿಂತಾಯಿದ್ದೀವಿ. ಆದರೆ ಇದಕ್ಕಿಂತ ಮುಂಚೆ ನಮಗೆ ಏಜ್ ಇದ್ದಾಗ, ಈಗ ಆಲ್ರೆಡಿ ಫ್ರೆಂಡ್ಸ್ ನಮಗೆ 30-40 ಆಗಿರುತ್ತೆ ಎಲ್ರಿಗೂ ಅಂದ್ಕೊಳ್ಳಿ. ನಮಗೆ ಏಜ್ ಇರೋ ಟೈಮಲ್ಲಿ ನಮಗೆ ನೋಡಿದ್ದೀರಾ, ಈಗ ಎಲ್ಲನೂ ತಿಳ್ಕೊಂಡಿದ್ವಿ. ಈಗ ಫ್ರೂಟ್ ತಿನ್ನಬೇಕು, ಜ್ಯೂಸ್ ಕುಡಿ, ಯಾರು ಏನಾದರೂ ಹೇಳಿದ್ರೆ ಫ್ರೆಂಡ್ಸ್ ನಾವು ಪಟ್ಟಂತ ತೊಗೊಂಡು ಬಂದು ತಿಂತೀವಿ. ಯಾಕೆಂದರೆ ನಾವು ದುಡಿತಾ ಇರ್ತೀವಿ. ದುಡಿದೇ ಹೋಗಲಿ ಫ್ರೆಂಡ್ಸ್, ನಾವು ವರ್ಕ್ ಮಾಡದೇ ಹೋಗಲಿ, ಈಗ ಆರೋಗ್ಯದ ಬಗ್ಗೆ ಜನ ತುಂಬಾ ಕೇರ್ ಮಾಡ್ತಾರೆ. ಯಾವುದೊಂದಾದ್ರೂ ಅಷ್ಟೇ ಫ್ರೆಂಡ್ಸ್, ಆ ಥರ ಕೇರ್ ಮಾಡ್ತಾರೆ. ಹಂಗಾಗಿ ಫ್ರೆಂಡ್ಸ್ ನನಗೆ ಈ ಕೈ ನೋವಿಗೆ ನಾನು ಫ್ರೆಂಡ್ಸ್ ಎಲ್ಲ ಜ್ಯೂಸು ಕುಡಿತೀನಿ, ಪಪ್ಪಾಯಿ ತಿಂತೀನಿ, ಸೊಪ್ಪು ತಿಂತೀನಿ, ತರಕಾರಿ ತಿಂತೀನಿ. ಮತ್ತು ನಾನು ಫ್ರೆಂಡ್ಸ್ ನಾನು ಡಯೆಟ್ ಮಾಡೋದಿರ್ಬೋದು, ಇದನ್ನು ತಿನ್ನಬಾರ್ದು ಅದನ್ನು ತಿನ್ನಬಾರ್ದು, ಈ ಥರ ದಪ್ಪ ಆಯ್ತಾರೆ ಸಣ್ಣ ಆಯ್ತಾರೆ ಅನ್ನೋದನ್ನು ನಾನು ಯಾವತ್ತೂ ನನ್ನ ಲೈಫಲ್ಲಿ ಮಾಡಲೇ ಇಲ್ಲ ಫ್ರೆಂಡ್ಸ್. ಯಾಕೆ ಅಂದರೆ ಫ್ರೆಂಡ್ಸ್, ನಾನು ನೋಡಿ ಫ್ರೆಂಡ್ಸ್, ನಾನು ಮಾಮೂಲಿ ಇದೆ ಇಷ್ಟೇ. ನಾನೇನು ಅಷ್ಟೊಂದು ದಪ್ಪ ಆಗಲಿ, ಅಕಸ್ಮಾತ್ ನೋಡಿ ಫ್ರೆಂಡ್ಸ್ ಇಲ್ಲ ಫ್ಯಾಟ್ ಎಲ್ಲ ಬರೋ ಥರ ಆಗಲಿ ಯಾವಾಗಲೂ ನಾನು ಆಗಲೇ ಇಲ್ಲ. ಯಾಕೆ ನಾನು ಆಗಲಿಲ್ಲ ಅಂದರೆ ಫ್ರೆಂಡ್ಸ್, ನಂದು ವರ್ಕೇ ಆ ರೀತಿ ಇದೆ. ನಾನು ಯಾವಾಗಾದರೂ ದಪ್ಪ ಇದ್ದೀನಿ ಏನಪ್ಪ ನೋಡಿ ಫ್ರೆಂಡ್ಸ್, ದಪ್ಪ ಆಗಿದ್ದೀನೇನೋ, ನಾನು ಸಣ್ಣ ಆಗಬೇಕು ಅಂತ ನನಗೆ ಯಾವಾಗಲೂ ಅನ್ನಿಸ್ಲಿಲ್ಲ ಫ್ರೆಂಡ್ಸ್. ಯಾಕೆ ಅಂದರೆ ನನಗೆ ಅದರ ಬಗ್ಗೆ ಅಷ್ಟೊಂದು ನನಗೆ ಟೈಮ್ ಇಲ್ಲ ಅನ್ನೋದಕ್ಕಿಂತ ನಮಗೆ ಅಷ್ಟೊಂದು ಫ್ರೀನೂ ಇಲ್ಲ. ನಾನು ಯಾವಾಗ ಫ್ರೆಂಡ್ಸ್ ನಂದಾಲ ಇದೆ 18 ಇಯರ್ಸಿಂದ ನಾನು ವರ್ಕ್ ಮಾಡ್ತಾನೇ ಇದ್ದೀನಿ. ಗಾಡಿ ಓಡಿಸೋದು ನಿಂತಿಲ್ಲ, ಪಾತ್ರೆ ತೊಳೆಯೋದು ನಿಂತಿಲ್ಲ, ಬಟ್ಟೆ ವಾಶ್ ಮಾಡಿ ಯಾವತ್ತಾದರೂ ಒಂದಿನ ನನಗೆ ಫ್ರೆಂಡ್ಸ್ ಲೀವ್ ಇದ್ದರೆ. ಮೊದಲು ಫ್ರೆಂಡ್ಸ್ ನಾನು ಆಫೀಸಲ್ಲಿ ವರ್ಕ್ ಮಾಡ್ತಾಯಿದ್ದೆ, ಆಗ ನನಗೆ ಗೌರ್ಮೆಂಟ್ ಲೀವ್ ಸಿಗ್ತಾಯಿತ್ತು. ಈಗ ನಾನು ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಹಂಗಾಗಿ ನನಗೆ ಇವಾಗ ವೀಕ್ ಆಫ್ ಇರುತ್ತೆ. ಮಂತ್ಲಿಯಲ್ಲಿ 2 ಸಂಡೇ ಸಿಗುತ್ತೆ, ಇನ್ನು ಮಿಕ್ಕಿದ ದಿನ ಯಾವಾಗಾದರೂ ತಗೋಬೋದು. ಹಂಗಾಗಿ ಫ್ರೆಂಡ್ಸ್ ನಾವು ನಮ್ಮ ಆರೋಗ್ಯದ ಬಗ್ಗೆ ಈಗ ನಾವು ಏನು ಬೇಕಾದರೂ ಮಾಡ್ತೀವಿ ಅಂದರೆ ಫ್ರೆಂಡ್ಸ್, ನಾವು ಮರ ಚಿಕ್ಕದಿದ್ದಾಗಲೇ ನಾವು ನೀರು ಹಾಕಿದ್ರೆ ತಾನೇ ಗಿಡ ಚಿಗುರ್ತಾ ಇರುತ್ತೆ. ಹಂಗಾಗಿ ಫ್ರೆಂಡ್ಸ್ ನಾನೆಲ್ರಿಗೂ ಈ ವಿಡಿಯೋ ಮೂಲಕ ಹೇಳೋದಂದರೆ ಆದಷ್ಟು ನಾವು ಸ್ವಲ್ಪ ನಮ್ಮ ಹೆಲ್ತ್ಗಳನ್ನ
ಕೇರ್ ಮಾಡಬೇಕು, ನಮ್ಮ ಹೆಲ್ತ್ನ ನೋಡ್ಕೋಬೇಕು ಫ್ರೆಂಡ್ಸ್. ನಾನು ತುಂಬಾ ಆದರೆ ನನ್ನ ಲೈಫಲ್ಲಿ ನಾನು ನಿಮ್ಗೆ ಹೇಳಬೇಕು ಅಂದರೆ, ನಾನು ಈ 8 ವರ್ಷ 10 ವರ್ಷದ ಮುಂಚೆ ನನ್ನ ಹೆಲ್ತ್ಗೆ ಅಷ್ಟೊಂದು ನಾನು ಪ್ರಾಮುಖ್ಯತೆ ಕೊಡ್ತಾ ಇರಲಿಲ್ಲ. ಯಾಕೆಂದರೆ ಫ್ರೆಂಡ್ಸ್, ಆವಾಗ ನಮಗೆ ಇನ್ನೂ ಸ್ವಲ್ಪ ಏಜು ಇರೋದು ಒಂದು, ನಾವು ಅಷ್ಟೊಂದು ಸ್ವಲ್ಪ ನಮಗೆ ಫ್ರೆಂಡ್ಸ್ ಆವಾಗ ಊಟ ಏನು ಗೊತ್ತಾ, ಸಂಬಳ ಬಂದರೆ ನಾವು ಊಟ ಮಾಡಬೇಕು, ಬಾಡಿಗೆ ಕಟ್ಟಬೇಕು, ಕಷ್ಟ ಸುಖ ನಿಮಗೆ ಗೊತ್ತಲ್ಲ ಎಲ್ಲ ಇರುತ್ತೆ. ಆದರೆ ಫ್ರೆಂಡ್ಸ್, ಈಗ ದೇವ್ರು ಕೊಟ್ಟಾಗ ನಾನು ಎಲ್ಲನೂ ತಂದು ತಿಂದ್ರು ಫ್ರೆಂಡ್ಸ್, ಇದು ನಮಗೆ ಇವಾಗಿಂದೇನಲ್ಲ ನಮ್ಮ ಹೆಲ್ತ್ಗಳದ್ದು ಫ್ರೆಂಡ್ಸ್. ನನಗೆ ಯಾವುದು ನನ್ನ ಹೆಲ್ತಲ್ಲಿ ಅಕಸ್ಮಾತು ಸ್ಟಮಕ್ ಪೇಯ್ನ್ ಆಗಿರ್ಬೋದು, ಯಾವುದು ನನಗೇನಿಲ್ಲ ನೋಡಿ ಫ್ರೆಂಡ್ಸ್. ನನಗೆ ಇದೊಂದು 2 ಕೈಯಿಂದೇ ಅಷ್ಟೇ ಫ್ರೆಂಡ್ಸ್. ಮನುಷ್ಯಂಗೆ ನಾವು ಏನೇ ಮಾಡೋಕ್ಕೂ ಕೆಲಸ ಮಾಡೋಕ್ಕೂ ಮುಖ್ಯವಾಗಿ ನಮಗೆ 2 ಕೈಯೇ ಅಲ್ವಾ ಫ್ರೆಂಡ್ಸ್ ಬೇಕಾಗಿರೋದು. ನೋಡಿ ಫ್ರೆಂಡ್ಸ್, ನೆನ್ನೆ ನಾನು ಸುಮ್ಮನೆ ಕೂತಿದ್ನಲ್ಲ, ನಾನು ಒಂದು 2-3 ಮೆಹಂದಿನ ತೊಗೊಂಡು ಬಂದು ಇಟ್ಕೊಂಡಿದ್ದೆ. ಆವಾಗ ನಾನು ಆ ಮೆಹಂದಿನ ಯಾವ ಥರ ಡಿಸೈನ್ ಏನಿಲ್ಲ, ಸುಮ್ಮನೆ ಆ ಥರ ಬಿಡ್ತಾಯಿದ್ದೆ. ಆಗ ನನ್ನ ಮಗಳು ಬಂದು, ನೀನೇ ಬಿಟ್ಟಿರೋ ಡಿಸೈನ್ ಅರ್ಧಂಬರ್ಧ ಮಾಡಿದೆ ಮಮ್ಮಿ, ಹಾಗೆ ಬಿಟ್ಕೊಡ್ತೀನಿ ಅಂತ ಬಿಟ್ಟಿದ್ದಾಳೆ ಮೆಹಂದಿನ. ನಾನೇನು ಹಬ್ಬ ಆ ಥರ ಈ ಥರ ಆವಾಗ ಹಾಕತ್ತಾಯಿದ್ದೆ ಫ್ರೆಂಡ್ಸ್, ಹಬ್ಬ ಬಂದರೆ ಆ ಥರ. ಈಗೇನು ಹಬ್ಬ ಗಿಬ್ಬ ಕಾಯಂಗಿಲ್ಲ, ಯಾವಾಗ ಬೇಕಾವಾಗ ಟೈಮ್ ಇದ್ದಾಗ, ಇಲ್ಲಾಂದ್ರೆ ಇಲ್ಲವೇ ಇಲ್ಲ, ಹಾಕೊಳ್ಳೋದೇ ಇಲ್ಲ ಅಂದ್ಕೊಳ್ಳಿ. ನಾನು ತುಂಬ ದಿನವೇ ಆಗೋಯ್ತು ಮೆಹಂದಿನ ಹಾಕಿ. ಹಂಗಾಗಿ ಫ್ರೆಂಡ್ಸ್, ಇವಾಗ ನಮ್ಮ ಹೆಲ್ತ್ನ ನಾವು ತುಂಬ ಚೆನ್ನಾಗಿ ನೋಡ್ಕೊಂಡು, ನಾನು ಇವಾಗ ಫ್ರೆಂಡ್ಸ್ ಅದಕ್ಕೆ ಈ ಕೈ ನೋವಿಗೆ ಇಷ್ಟೆಲ್ಲ ಫುಡ್ತೆ. ಆಮೇಲೆ ಫ್ರೆಂಡ್ಸ್, ನನಗೆ ಈ 1 ವೀಕ್ ಮುಂಚೆ ನನಗೊಂದು ಟ್ಯಾಬ್ಲೆಟು ನೋವಿಗೆ ಡಾಕ್ಟ್ರು ಬರ್ಕೊಟ್ಟಿದ್ರು. ಏನಂತ ಗೊತ್ತಿಲ್ಲ ಫ್ರೆಂಡ್ಸ್, ಅದು ಎಲ್ಲರೂ ಇದು ಒಳ್ಳೆ ಮಾತ್ರೆ, ಒಳ್ಳೆ ಟ್ಯಾಬ್ಲೆಟು, ನರಕ್ಕೆ ಇದು ಮಾಡೋ ಇದು ಶಕ್ತಿ ಕೊಡೋದು ಅಂತ ಹೇಳಿದ್ರು. ಆದರೆ ಫ್ರೆಂಡ್ಸ್, ನನಗೆ ಏಕೋ ಗೊತ್ತಿಲ್ಲ, ಆ ಟ್ಯಾಬ್ಲೆಟ್ ಕುಡಿದ್ರೆ ಸಾಕು, ರಾತ್ರಿ ಅದು ನುಂಗಿ ಒಂದು 4 ಅವರ್ ಆದಮೇಲೆ ತಲೆ ಸುತ್ತು ಬರ್ತಾಯಿತ್ತು. ಬೆಳಗ್ಗೆ ನೋಡಿದ್ರೆ ಫ್ರೆಂಡ್ಸ್, ಎದ್ದರೆ ಸಾಕು ಮತ್ತೆ ಹೋಗಿ ಅದೇ ಜಾಗಕ್ಕೆ ಮಲ್ಕೋತಾ ಇದೆ. ಒಂಥರ ಛತ್ರಿ ಸುತ್ತುತ್ತಲ್ಲ ಫ್ರೆಂಡ್ಸ್, ಆ ರೀತಿ ಹೋಗಿ ಸುತ್ತಿ ಮಲ್ಕೋತಾ ಇದೆ. ಹಂಗಾಗಿ ನಾನು ಆ ಟ್ಯಾಬ್ಲೆಟ್ನ ಸ್ಟಾಪ್ ಮಾಡಿದ್ದೀನಿ ಫ್ರೆಂಡ್ಸ್. ಯಾರ್ಯಾದರೂ ಅಷ್ಟೇ, ನಾವು ಚೆಕಪ್ ಮಾಡಿಸಿನೇ ಟ್ಯಾಬ್ಲೆಟ್ ತಗೊಳ್ಳೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ. ನಾನು ಇಷ್ಟು ದಿವಸ ಹಂಗೆ ತಗೊಂಡು ನುಂಗ್ತಾ ಇದ್ದೆ, ಯಾಕಂದರೆ ಪೇಯ್ನ್ಗೆ. ಈಗಲೂ ನನ್ನ ಹತ್ರ ಕೈ ನೋವು ಪೇಯ್ನ್ದೆ ಒಂದು ಹೇಳಿದೆ, ಯಾವಾಗಾರ ಊತ ಬಂದಾಗ ನಾನು ಇದು ಮಾಡ್ತೀನಿ ಫ್ರೆಂಡ್ಸ್. ನನಗೆ ಕರೋನಾ ಇಂಜೆಕ್ಷನ್ ಕೊಟ್ಟಮೇಲೆ ನೋಡಿ, ಈ ಕಡೆ ಬೆರಳು ಇದು ಊತ ಬಂದಿದೆ. ಆದರೆ ಫ್ರೆಂಡ್ಸ್, ಇದನ್ನು ಯಾರೇ ತೋರಿಸೋದು ನನಗೆ ಏನು ಇದಕ್ಕೆ ಸೊಲ್ಯೂಷನ್ ಏನು ಅವ್ರು ಯಾರೂ ಕೊಡಲಿಲ್ಲ. ಈಗ ಸದ್ಯಕ್ಕೆ ಫ್ರೆಂಡ್ಸ್, ನಾನು ಯಾರಾದರೂ ಒಂದು ನರದ ಡಾಕ್ಟ್ರು ನೋಡೋಣ ಅಂದ್ಕೊಂಡಿದ್ದೀನಿ. ನಾನು ವರ್ಕ್ ಮಾಡೋತಲ್ಲೇ ಇದ್ದಾರೆ ಅಲ್ಲಿ ಫ್ರೆಂಡ್ಸ್. ಒಂದು ಎಷ್ಟೊಂದು ಅಂದರೆ ಅಲ್ಲಿ ಹೇಳ್ಬಾರ್ದು, ನಮ್ಮ ಇದಕ್ಕೆ ಅಲ್ಲಿ ಇದಾಗಲ್ಲ, ಅದು ದೊಡ್ಡ ಹಾಸ್ಪಿಟ್ಲು. ಈಗ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಂಗಾಗಿ ಫ್ರೆಂಡ್ಸ್, ನಾನು ಎಲ್ರಿಗೂ ಈ ವಿಡಿಯೋ ಮೂಲಕ ನಾನು ಏನು ಹೇಳ್ತೀನಿ ಅಂದರೆ, ಸ್ವಲ್ಪ ನಿಮ್ಮ ಹೆಲ್ತ್ ಬಗ್ಗೆ ಕಮ್ಮಿ ಇದ್ದಾಗಲೇ, ನಾವು ಸ್ವಲ್ಪ ಚೆನ್ನಾಗಿದ್ದಾಗಲೇ ನೋಡ್ಕೊಂಡ್ರೆ ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಹಂಗಾಗಿ ನನ್ನದು ಇನ್ನೇನು ಇಲ್ಲ ಫ್ರೆಂಡ್ಸ್, ನಾನು ಆರೋಗ್ಯವಾಗೇ ಇದ್ದೀನಿ, ಎಷ್ಟು ಕೆಲಸ ಬೇಕಾದರೂ ಮಾಡ್ತಾಯಿದ್ದೀನಿ. ಇದು ಕೈದು ಸ್ವಲ್ಪ ನೋಡಿ, ಇವತ್ತು ನಾನು ಮೊನ್ನೆ ಮನೆಯಲ್ಲೇ ಇದ್ದೆ. ಹಂಗಾಗಿ ನಾನು ಯಾವ ಟ್ಯಾಬ್ಲೆಟು ತಗೊಳ್ಳಿಲ್ಲ, ಈಗ ತಗೋತಾನೇ ಇಲ್ಲ ಅಂದ್ಕೊಳ್ಳಿ ಫ್ರೆಂಡ್ಸ್. ನಾನು ಬರೀ ಕ್ಯಾಲ್ಶಿಯಂ ಟ್ಯಾಬ್ಲೆಟು 3 ಮಂತ್ ತಗೋಬೇಕು ಅಂತ ಹೇಳಿದ್ದಾರೆ, ಅದಕ್ಕೆ ನಾನು ತಗೋತಾ ಇದ್ದೀನಿ ಫ್ರೆಂಡ್ಸ್. ನಾನು ಹಾಲೇನು ಡೈಲಿ ಕುಡಿಲ್ಲ, ನನಗೆ ಹಾಲಷ್ಟು ಇಂಟ್ರೆಸ್ಟ್ ಇಲ್ಲ ಫ್ರೆಂಡ್ಸ್. ಯಾಕಂದರೆ ನಾವು ಊರಲ್ಲಿ ನಮ್ಮ ಮಕ್ಕಳು ಬಾಣಂತನದಲ್ಲೆಲ್ಲ ಹಸು ಹಾಲು ಮನೆಯಲ್ಲೇ ಇದಾಯ್ತಾಯಿತು, ಆವಾಗ ಕುಡಿತಾ ಇದ್ದೆ. ಇಲ್ಲಿ ಪಾಕೆಟ್ ಹಾಲು ನಿಮಗೆ ಗೊತ್ತಲ್ಲ, ಹಾರ್ಲಿಕ್ಸ್ ಹಾಕ್ಕೊಂಡು ಕುಡಿಬೇಕು. ಒಂದೊಂದು ಸಲ ಕುಡಿತೀನಿ, ಇಲ್ಲಾಂದರೆ ಈ ನಡುವೆ ಫ್ರೆಂಡ್ಸ್ ನಾನು ಅಲ್ಲೇ 3-4 ಮಂತಿಂದ ಮಿಲ್ಕ್ ಕುಡಿಯೋದೇ ಇಲ್ಲ. ಮಾಮೂಲಿ ಫ್ರೆಂಡ್ಸ್, ಲೆಮನ್ ಜ್ಯೂಸು, ದಾಳಿಂಬೆ ಜ್ಯೂಸು ಮತ್ತು ಆರೆಂಜ್ ಜ್ಯೂಸು. ಈಗ ನಾನು ಪೈನಾಪಲ್ ಜ್ಯೂಸ್ ಮಾಡ್ಕೊಂಡು ಕುಡ್ದೆ ಕೆಲಸಕ್ಕೆ ಹೋಗೋದು ಫ್ರೆಂಡ್ಸ್. ಅದೇ ರೆಡಿ ಮಾಡಿ ಇಟ್ಟಿದ್ದೀನಿ. ನಾಷ್ಟ ಬಂದು ಚಪಾತಿ ಆಲ್ರೆಡಿ ತಿಂದಾಯ್ತು, ಏನಂತ ಗೊತ್ತಿಲ್ಲ. ಆದರೆ ನಾನು ಎಲ್ರಿಗೂ ಈ ವಿಡಿಯೋ ಮೂಲಕ ಏನು ಹೇಳ್ತೀನಿ ಅಂದರೆ ಫ್ರೆಂಡ್ಸ್, ದಯವಿಟ್ಟು ನಿಮಗೆ ನೀವು ಶಕ್ತಿಯಾಗಿದ್ದಾಗಲೇ ಒಂದ್ಸಲ ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳಿ, ಚೆನ್ನಾಗಿದ್ದಾಗಲೇ ತೋರಿಸಿ. ನನಗೂ ಫ್ರೆಂಡ್ಸ್ ಯಾವುದೇನು ನನಗೆ ಹೆಲ್ತ್ ಇಶ್ಯೂ ಇರ್ತಿಲ್ಲ. ಇದೊಂದು ಇದು ಕೇಳಿದ್ರೆ ಫ್ರೆಂಡ್ಸ್, ಎಲ್ಲೋದ್ರೂ ಎಲ್ಲರೂ ಇದೇ ಆನ್ಸರ್ ಹೇಳ್ತಾರೆ, ಮೇಡಮ್ ನಮಗೂ ಇದೇ ಥರ ಇದೆ, ನಮಗೂ ಇದೇ ಥರ ಇದೆ ಅಂತ. ಅದೇ ನೋಡಬೇಕು ಫ್ರೆಂಡ್ಸ್. ಇನ್ನೊಂದು ಸಲ ನಾನು ಚೆನ್ನಾಗಿ ಚೆಕ್ ಮಾಡಿಸ್ಕೋಬೇಕು ಅಂದ್ಕೊಂಡಿದ್ದೀನಿ. ಬ್ಲಡ್ ಚೆಕಪ್ 2 ಸಲ ಮಾಡಿಸಿದೆ, ಏನೂ ಇಲ್ಲ, ನಾರ್ಮಲ್ ಅಂತ ಹೇಳಿದ್ದಾರೆ. ನೋಡಿ, ಈ ಥರ ನನಗೆ ಕೈಗಳು ಬೆಳಗ್ಗೆ ಟೈಮು ಜೋಮ್ ಹಿಡ್ದಂಗೆ ಆಗುತ್ತೆ. ಏನಾದರೂ ಕೆಲಸ ಮಾಡಬೇಕು ಅಂದರೆ ಸ್ವಲ್ಪ ಹಾಟ್ ವಾಟ್ರ್ ಹಾಕ್ಕೊಂಡೇ ನಾನು ಕೆಲಸ ಮಾಡಬೇಕು. ಆ ಥರ ಅಂದರೆ ಒಂದೊಂದು ದಿನ ಜಾಸ್ತಿ ಆಗಿಬಿಡುತ್ತೆ, ಒಂದೊಂದು ದಿವಸ ಏನೂ ಇರೋಲ್ಲ ಫ್ರೆಂಡ್ಸ್. ಏನಂತ ನನಗೂ ಗೊತ್ತಾಗುತ್ತೆ. ನಿಮಗೇನಾದರೂ ಗೊತ್ತಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇದು ಈ ಥರ ಕೈ ಹಿಡಿಯೋದಕ್ಕೆ ಏನಾದರೂ ಔಷಧಿ ಕಂಡುಹಿಡಿದಿದ್ರೆ, ಅಕಸ್ಮಾತ್ ನನ್ನ ಫ್ರೆಂಡ್ಸ್ಗಳು, ನನ್ನ ಯೂಟ್ಯೂಬರ್ಸ್ಗೆ ಯಾರಿಗಾದರೂ ಒಳ್ಳೆ ಕಡೆ ಗೊತ್ತಿದ್ದರೆ ನನಗೆ ತಿಳಿಸಿ. ಹಂಗಾಗಿ ಫ್ರೆಂಡ್ಸ್, ಎಲ್ಲರೂ ನಾವು ಚೆನ್ನಾಗಿದ್ದಾಗಲೇ ಹೆಲ್ತ್ನ ನೋಡ್ಕೊಳ್ಳೋಣ, ಚೆನ್ನಾಗಿದ್ದಾಗಲೇ ಆರೋಗ್ಯ ನೋಡ್ಕೋಬೇಕು ಫ್ರೆಂಡ್ಸ್. ನಾವು ಯಾವತ್ತೂ ಈ ಪ್ರಪಂಚನ ಬಿಟ್ಟು ಹೋಗ್ತೀವೋ ಯಾರಿಗೂ ಗೊತ್ತಿಲ್ಲ. ಇರೋ ತನಕ ನಮ್ಮ ಹತ್ರ ನಮಗೆ ಇರೋದೇ ಆರೋಗ್ಯ ಭಾಗ್ಯ. ಅದರಲ್ಲೂ ಫ್ರೆಂಡ್ಸ್, ನಾನಂತೂ ನನ್ನ ಹೆಲ್ತ್ ಬಗ್ಗೆ ತುಂಬಾ ಕೇರ್ ಮಾಡ್ತೀನಿ. ಯಾವಾಗಾದರೂ ನಾನು ಊಟ ತಿಂಡಿ ಒಂದೊಂದು ಸಲ ಟೈಮಿಗೆ ತಿನ್ನಲ್ಲ ಅನ್ನೋದೊಂದು ಬಿಟ್ಟರೆ ಫ್ರೆಂಡ್ಸ್, ನೋಡಿ ನಂದು ಆಲ್ರೆಡಿ ಬೆಳಗ್ಗೆನೇ ಚಪಾತಿ ಪಲ್ಯ ನಾನು ಆಲ್ರೆಡಿ ತಿಂದಾಯಿತು ಫ್ರೆಂಡ್ಸ್. ಮಧ್ಯಾಹ್ನಕ್ಕೆ ರೈಸ್ ಮಾಡಿಟ್ಟಿದ್ದೀನಿ. ಮತ್ತು ಬೆಳಗ್ಗೆ ನಾನು ಬ್ರೆಡ್ಡು ಡೈಲಿ 1 ಪೀಸ್ ಬ್ರೆಡ್ ತಿಂದು ಕಾಫಿ ಕುಡಿತೀನಿ ಫ್ರೆಂಡ್ಸ್. ನಾನು ಒಂದೇ ಟೈಮ್ ಒಂದು ದಿನದಲ್ಲಿ ಕಾಫಿ ಕುಡಿಯೋದು. ನಾನು ಮತ್ತು ಸಾಯಂಕಾಲ ಟೈಮು ಈ ಥರ ಎಲ್ಲ ನಾನು ಕಾಫಿ ಟೀ ಕುಡಿಯೋಲ್ಲ. ಹಂಗಾಗಿ ಫ್ರೆಂಡ್ಸ್, ಯಾಕಂದರೆ ನಮ್ಮ ಆರೋಗ್ಯ, ನಮ್ಮ ಹೆಲ್ತು ಚೆನ್ನಾಗಿದ್ರೇನಲ್ಲ ಫ್ರೆಂಡ್ಸ್ ನಾವು ಏನು ಕೆಲಸ ಮಾಡೋಕ್ಕಾದ್ರೂ. ಹಂಗಾಗಿ ಫ್ರೆಂಡ್ಸ್, ಆ ಟೈಮಲ್ಲೆಲ್ಲ ನಮಗೆ ದೇವರು ಆ ಥರನೇ ಕಷ್ಟ ಇತ್ತು. ಇವಾಗ ದೇವರು ನಮಗೆ ಕಷ್ಟ ಇದ್ರೂ ನೆಮ್ಮದಿಯಾಗಿ ಒಂದು ತುತ್ತು ಅನ್ನ ತಿನ್ನೋಷ್ಟು ಶಕ್ತಿ ಕೊಟ್ಟಿದ್ದಾನೆ. ಹಂಗಾಗಿ ಫ್ರೆಂಡ್ಸ್, ಇವಾಗ ನಾನು
ನನಗೆ ನಿಮ್ಗೆ ಹೇಳ್ಬೇಕು ಅನ್ನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ನಿಮ್ಗೆ ಯಾರಾದರೂ ಗೊತ್ತಿದ್ರೆ ಅಕಸ್ಮಾತ್ ಈ ಥರ ಕೈ ಜೋಮ್ ಹಿಡಿಯೋದು ಈ ಥರ ಏನಾದರೂ ಆಯುರ್ವೇದಕ್ಕೆ ಯಾರಿಗಾದ್ರೂ ಹುಷಾರಾಗಿದೆ ಫ್ರೆಂಡ್ಸ್, ಪ್ಲೀಸ್ ನನಗೆ ಕಮೆಂಟಲ್ಲಿ ತಿಳಿಸಿ. ಇಲ್ಲಾಂದರೆ ಸುಮ್ಮನೆ ನನಗೆ ಏನು ಹೇಳಕ್ಕೆ ಹೋಗಬೇಡಿ. ಅಕಸ್ಮಾತ್ ನಿಮಗೆಲ್ಲ ಹುಷಾರಾಗಿ ಏನಾದರೂ ಚೆನ್ನಾಗಿ ಇದರಿಂದ ಗುಣ ಆಗಿದರೆ ದಯವಿಟ್ಟು ನನಗೆ ಒಂದು ಕಮೆಂಟ್ ಹಾಕಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇದೇ ಫಸ್ಟ್ ಯಾರಾದರೂ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.